ಸೊ ನಾವು ಅಗ್ರಿಕಲ್ಚರ್ ಅಂತ ಬಂದಾಗ ತುಂಬಾ ಜನ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಏನ್ ತಪ್ಪು ಮಾಡ್ತಿದ್ದಾರೆ. ನನ್ನ ಹಿಂದಿನ ವಿಡಿಯೋಗಳು ಬೇಕಾದ್ರೆ ನೋಡಿ. ಸೊ ಡಿ ಎಂ ಮಾಡಿ ನನಗೆ ಅವೈಲೇಬಲ್ ಇದೆ, ಖಂಡಿತ ಹೇಳ್ತೀನಿ ನಾನು ನಿಮಗೆ. ಸೊ ಡಿ ಎಂ ಮಾಡಿದ್ರು ನಿಮ್ಮ ಸಿರಿಕಲ್ಚರ್ ಫಾರ್ಮಿಂಗ್ ನೋಡ್ಬೇಕು, ನಾವು ಒಂದ್ಸಲ ಬರ್ಬೋದಾ ಅಂತ. ರೇಷ್ಮೆ ಮಾಡಬೇಕು, ಯಾವುದೋ ಒಂದು ವಿಡಿಯೋ ನೋಡ್ತೀನಿ, ಆ ರೇಷ್ಮೆಯಿಂದ ಇಷ್ಟು ಆದಾಯ ಇದೆ, ಒಂದು 20 ದಿನದಲ್ಲಿ ಇಷ್ಟು ದುಡ್ಡು ಮಾಡ್ಬೋದು, ತಿಂಗಳಿಗೊಂದು ಬೆಳೆ ಮಾಡ್ಬೋದು ಅಂತ ಯಾವುದೋ ಒಂದು ವಿಡಿಯೋ ನೋಡ್ತೀನಿ. ರೇಷ್ಮೆ ಬೆಳೆ ಆಗ್ಬೋದು, ಕುರಿ ಆಗ್ಬೋದು, ಹಸು ಆಗ್ಬೋದು, ನನ್ನ ಜೊತೆ ನಿಮ್ಮ ಜೊತೆ ನಿಂತ್ಕೋತೀನಿ ಅಂತಂದಾಗ ಯಾವ ರೈತ ಕೂಡ ನನಗೆ ಕಾಂಪಿಟೇಟರ್ ಅಂತ ಯಾವ ರೈತ ಕೂಡ ಥಿಂಕ್ ಮಾಡಲ್ಲ. ದೇವರನ್ನ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ನೀವು ಮಾಡಿದಿರ ನಾನು ಮಾಡ್ತಾ ಇಲ್ಲ, ನೀವು ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ತಪ್ಪಿಲ್ಲ ಅಪ್ಗ್ರೇಡ್ ಆಗೋದ್ರಲ್ಲಿ, ಎಲ್ಲದರಲ್ಲೂ ನಾವು ಅಪ್ಗ್ರೇಡ್ ಆಗ್ಬೇಕು. ಹೌದು. ಈಗ ಇನ್ನೊಂದು ಜನಗಳಲ್ಲಿ ತಪ್ಪು ಭಾವನೆ ಇದೆ, ಆಸ್ತಿದ್ದವ್ರನ್ನ ಶ್ರೀಮಂತರು ಅಂತ. ಹೌದು, ಆಸ್ತಿದ್ದವ್ರು ಶ್ರೀಮಂತರು ಇಲ್ಲ ಅಂತಲ್ಲ, ಮಾರ್ದಾಗ ಅವರು ಮೆಸೇಜ್ ಕಳ್ಸಿದಾರೆ ನಿಜ, ಅದನ್ನ ಕರೆಕ್ಟ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡಿ. ಅಂದ್ರೆ ಮೆಸೇಜ್ ಹೆಂಗ್ ಕಳ್ಸಿದಾರೆ ಅಂತ ನೀಟಾಗಿ ಕಳ್ಸಿಲ್ಲ ಅವರು. ಅಲ್ಲ, ನೀಟಾಗಿ ಅಂತಂದ್ರೆ ಅವ್ರು ಯಾವ ತರ ಕನ್ವೆ ಮಾಡ್ಕೊಳಕ್ ಬಂದಿಲ್ಲ ಅವ್ರು, ಹೆಂಗ್ ಏನ್ ಕೇಳ್ಬೇಕು ಅಂತ. ಹೌದೌದು, ಏನ್ ಕೇಳೋದಕ್ಕೆ ಹೊರಟಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ಲಾಸ್ಟ್ 1 ವಾರ ಹೇಳಿದ್ದಾರೆ, ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಫಾರ್ಮ್ ಮಾಡಿ ತುಂಬಾ ಜನ ಲಾಸ್ ಆಗಿದ್ದಾರೆ. ಇದು ತಪ್ಪು ಅಂತ ನಾನು ಹೇಳ್ತೀನಿ. ಏನಾಗುತ್ತೆ ಅಂತಂದ್ರೆ, ಯಾವುದೇ ಒಂದು ಬಿಸ್ನೆಸ್ ಆಗ್ಬೋದು. ಈಗ ಒಂದು ಬಿಸ್ನೆಸ್ ಮಾಡಿದ್ರು ಅಂತಂದಾಗ, ಒಂದು ಟೂತ್ ಪೇಸ್ಟ್ ಅಂತ ತಗೊಳಪ್ಪ, ಯಾವ ಒಂದು ಹೊಸ ಟೂತ್ ಪೇಸ್ಟ್ ಬಂತು, ಅವರು ಮ್ಯಾನುಫ್ಯಾಕ್ಚರಿಂಗ್ ಆಗಿ ಮಾರ್ಕೆಟ್ ಬರ್ತಿದ್ದಾಗೇನೆ ಏನು ಸಾವಿರಾರು ಸೇಲ್ಸ್ ಆಗ್ಬಿಡುತ್ತಾ, ಲಕ್ಷಾಂತರ ಲಾಭ ಬಂದ್ಬಿಡುತ್ತಾ, ಒಂದೇ ಸಲ ಬರಲ್ಲ. ಅಂದ್ರೆ ಯಾವುದೇ ಒಂದು ಬಿಸ್ನೆಸ್ ಆದ್ರೂ ಕೂಡ ಅದಕ್ಕೊಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆಗಬೇಕು, ಜನಗಳು ಇಷ್ಟಪಡಬೇಕು, ರೆಕರಿಂಗ್ ಕಸ್ಟಮರ್ಸ್ ಇರಬೇಕು, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಅಗ್ರಿಕಲ್ಚರ್ ಅಂತ ಬಂದಾಗ ತುಂಬಾ ಜನ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಏನ್ ತಪ್ಪು ಮಾಡ್ತಿದ್ದಾರೆ. ನನ್ನ ಹಿಂದಿನ ವಿಡಿಯೋಗಳು ಬೇಕಾದ್ರೆ ನೋಡಿ. ನಾನು ಪ್ರತಿ ಸಲ ಹೇಳೋದು, ನನ್ನ ವಿಡಿಯೋ ನಿಮ್ಗೆ ಏನಾದ್ರು ಇನ್ಫಾರ್ಮೇಟಿವ್ ಆಗಿರುತ್ತೆ ಅಷ್ಟೇ ಹೊರತು ಥಿಯರಿಟಿಕಲಿ ಅಂತ ತಗೊಳ್ಳಿ. ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕು ಅಂದ್ರೆ ಹೋಗಿ ಅವ್ರ ಜೊತೆ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಏನಂತೀಯಾ? ಹೌದು. ಸೊ ಹೋಗಿ ಫಾರ್ಮರ್ ಜೊತೆ ಒಂದಷ್ಟು ಕೆಲಸ ಮಾಡಬೇಕು. ಕೆಲಸ ಮಾಡಿದಾಗ ನಮ್ಗೊಂದು ಐಡಿಯಾ ಬರುತ್ತೆ, ನಾನು ಅದನ್ನ ಮಾಡ್ಬೋದಾ, ಮಾಡೋಕ್ಕಾಗಲ್ವಾ ಅಂತ. ಸೊ ಅದೆಲ್ಲ ಯೋಚನೆ ಮಾಡಿದೆ. ನಾನು ಯಾವುದೋ ಒಂದು ವಿಡಿಯೋ ನೋಡಿದೆ ಅಪ್ಪ, ಇತ್ತೀಚೆಗೆ ಒಂದು ಸೀಬೆ ಹಣ್ಣದಾಗ್ಬೋದು, ದಾಳಿಂಬೆದಾಗ್ಬೋದು ವೈರಲ್ ಆಗ್ತಿತ್ತು. ಯಾವುದೋ ಒಂದು ತೈವಾನ್ ಸೀಬೆ ಅಂತೆ ಹಾಕ್ಬಿಡಿ, 1 ಎಕರೆಗೆ ಇಷ್ಟು ಗಿಡ ಕೂತ್ಕೊಳ್ಳುತ್ತೆ, ವರ್ಷಕ್ಕೆ 10 ಲಕ್ಷ, 15 ಲಕ್ಷ, 20 ಲಕ್ಷ ಲಾಭ ತಗೋಬಹುದು ಅಂತ. ಹೆಂಗ್ ಸಾಧ್ಯ ಅದು? ನಾನು ವಿಡಿಯೋ ನೋಡಿದೆ, ವಿಡಿಯೋ ನೋಡ್ತಿದ್ದಾಗೇನೆ ಹೋಗ್ಬಿಟ್ಟು ಯಾರೋ ಒಂದು ವಿಡಿಯೋದ ನಂಬರ್ ಕೊಟ್ಟಿರ್ತಾರೆ, ಹೋದೆ ಗಿಡ ತಗೊಂಡ್ಬಂದೆ, ಪ್ಲಾಂಟೇಶನ್ ಮಾಡಿದೆ. ಬಟ್ ಅದು ಮುಂದೆ ನೋಡ್ಕೊಳ್ಳೋರು ಯಾರು? ಏನ್ ಹಾಕ್ಬೇಕು, ಹೆಂಗ್ ನೋಡ್ಕೋಬೇಕು, ಯಾವ್ದ್ರಲ್ಲಿ ದುಡ್ಡು ಉಳಿಸ್ಬೇಕು, ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು, ಇಷ್ಟ ತಿಳ್ಕೊಬೇಕಲ್ವಾ ನಾವು. ಹೌದು. ಅಲ್ಲ, ನೀವೇನೋ ಈಸಿಯಾಗಿ ಹೇಳ್ಬಿಡ್ತೀರಾ ಫಾರ್ಮ್ಗೆ ಹೋಗಿ ಕೆಲಸ ಮಾಡಿ ಅಂತ. ಹೆಂಗ್ ಮಾಡ್ಬಿಡ್ತಾರೆ ಅವರು? ಎಲ್ಲಿ ಸಿಕ್ಬಿಡುತ್ತೆ ಫಾರ್ಮು? ಗುಡ್ ಕ್ವಶನ್. ಈಗ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡ್ತಾರೆ, ಲಾಸ್ ಆಗುತ್ತೆ ಅಂತ. ಈಗ ನಾನು ಸಿಂಪಲ್ ಆಗಿ ಹೇಳ್ತೀನಪ್ಪ, ನಾನು ಇದುವರೆಗೂ ನಮ್ಮ ಊರಲ್ಲಿ, ಈಗ ನಾನು ಮೈಸೂರು ಜಿಲ್ಲೆ ಶ್ರೀಕೋಟೆ ತಾಲೂಕು ಅಂತ ಹೇಳಿದ್ದೀನಿ ಹೊರತು ಎಲ್ಲೂ ಕೂಡ ನನ್ನ ಊರನ್ನ ಎಲ್ಲೂ ನಾನು ಡಿಸ್ಕ್ಲೋಸ್ ಮಾಡಿಲ್ಲ. ಏನಕ್ಕೆ ಇರೋದಕ್ಕೊಂದು ರೀಸನ್ ಇದೆ. ಏನಪ್ಪಾ ಅಂತಂದ್ರೆ, ಈಗ ಒಂದು 2-3 ಕಡೆ ಮೈಸೂರು ಯಾರು ಸಿಕ್ಕರು, ಊರ ಹೆಸರು ಹೇಳಿದೆ, ನೆಕ್ಸ್ಟ್ ಡೇ ಒಬ್ರು ನೆಕ್ಸ್ಟ್ ಡೇನೆ ಬಂದ್ರು, ಒಬ್ರು 3 ಡೇಸ್ ಬಿಟ್ಟು ನಮ್ಮ ಮನೆ ಹತ್ರ ಬಂದ್ರು. ನಂಗೊಂದು ಕ್ಲಿಯರ್ ಇಂಟಿಮೇಷನ್ ಇಲ್ಲ, ಒಂದು DM ಮಾಡಿಲ್ಲ, ಊರಿಗೆ ಬಂದು ಕೇಳ್ಕೊಂಡು ಮನೆ ಹತ್ರ ಬಂದ್ಬಿಟ್ಟು. ನನಗೆ ಬೇರೆ ಕೆಲಸಗಳಿತ್ತು. ಸೊ ನನಗೆ ಏನಾಗುತ್ತೆ ಅಂತಂದ್ರೆ, ಅವರು ಟೈಮ್ ಕೊಡ್ಬೇಕು ನಾನು. ಅಲ್ಲ, ಅವ್ರು ಬರೋದ್ ತಪ್ಪು ಅಂತ ನಾವು ಕನ್ವೆ ಮಾಡ್ತಾ ಇಲ್ಲ ಇಲ್ಲಿ. ನಮ್ಗೆ ಹೇಳ್ಬಿಟ್ಟು ಬಂದ್ರೆ ಸ್ವಲ್ಪ ನಾವು ಟೈಮ್ ಮಾಡ್ಕೋತೀವಿ ಅನ್ನೋದು ನಮ್ಮ ಇದು. ಸೊ ನಾವು ಬಿಸಿ ಇದ್ವಿ, ಬೇರೆ ಕೆಲಸಗಳಿತ್ತು, ಬಂದವ್ರನ್ನ ನಾವು ಅವ್ರನ್ನ ಉಪಚರಿಸದೆ ಕಳ್ಸೋದಕ್ಕೂ ಆಗಲ್ಲ, ನಮ್ ಮನ್ಸು ಒಪ್ಪಲ್ಲ. ಹೌದು. ಈಗ ಮನೆಗೆ ಬಂದಾಗ ಒಂದು ಊಟನೋ ತಿಂಡಿನೋ ಮಾಡಿಸಿ ಕಳಿಸ್ಬೇಕು, ಇಷ್ಟೆಲ್ಲ ಇರುತ್ತೆ. ನಮ್ದು ಬೇರೆ ಬೇರೆ ಕೆಲಸ ಪ್ರೀ ಪ್ಲಾನ್ ವರ್ಕ್ ಇದ್ದಾಗ ಇದೆಲ್ಲ ಆಗಲ್ಲ. ಫಸ್ಟ್ ಪಾಯಿಂಟ್. ಸೊ ನಾನೇನ್ ಮಾಡ್ತೀನಿ ಅಂತ, ನೀನ್ ಕ್ವಶನ್ ಏನು, ಎಲ್ಲಿ ಫಾರ್ಮರ್ ಕೆಲಸ ಮಾಡೋಕೆ ಅವಕಾಶ ಸಿಕ್ಬಿಡುತ್ತೆ. ಈಗ ನನ್ನ ವಿಡಿಯೋ ನೋಡ್ತಿರೋರು, ನನಗೆ ಯಾರೆಲ್ಲ ಪರ್ಸನಲ್ ಗೊತ್ತಿರುತ್ತೆ ನನಗೆ, ಅವ್ರನ್ನ ಕಾಲ್ ಮಾಡ್ತಾರೆ. ಈಗ ಮೈಸೂರಿನ ವಿದ್ಯಾವರ್ಧಕ ಕಾಲೇಜಿಂದ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಒಂದು ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲ, ಅವ್ರದ್ದು ಏನೋ ಒಂದು ಪ್ರಾಜೆಕ್ಟ್ ಇದೆ ಅಂತೆ ಸಿರಿಕಲ್ಚರ್ ಮೇಲೆ. ಅವ್ರಿಗೆ ಕಾಲ್ ಮಾಡಿದ್ರು, DM ಮಾಡಿದ್ರು ನನಗೆ. DM ಮಾಡ್ಬಿಟ್ಟು ಈ ತರ ನಿಮ್ ತೋಟಕ್ಕೆ ಬರ್ಬೋದಾ ಅಂತ ಹೇಳಿದ್ರು. ಖಂಡಿತ ಅದಕ್ಕೆ ಸಪೋರ್ಟ್ ಮಾಡೋಣ ನಾವು. ಸೊ DM ಮಾಡಿ ನನಗೆ ಅವೈಲೇಬಲ್ ಇದೆ, ಖಂಡಿತ ಹೇಳ್ತೀನಿ ನಾನು ನಿಮ್ಗೆ. ಸೊ DM ಮಾಡಿದ್ರು, ನಿಮ್ಮ ಸಿರಿಕಲ್ಚರ್ ಫಾರ್ಮಿಂಗ್ ನೋಡ್ಬೇಕು, ನಾವು ಒಂದ್ಸಲ ಬರ್ಬೋದಾ ಅಂತ. ನಾನು ಹೇಳಿದೆ, ಸರಿ ಆಯ್ತು, ನೀವು ಲೊಕೇಶನ್ ಕಳ್ಸಿಕೊಟ್ಟಿದ್ದೀನಿ, ನಿಮ್ಗೆ ಯಾವಾಗ ಅನುಕೂಲ ಅವಾಗ ನಿಮ್ಮ ಕಾಲೇಜಿಂದ ಪರ್ಮಿಷನ್ ತಗೊಂಡು ಬನ್ನಿ ಅಂತ ಹೇಳಿದ್ದೀನಿ ನಾನು. ಸೊ ಅವ್ರು ಬರ್ಬೋದು. ಕಮಿಂಗ್ ಟು ಯುವರ್ ಕ್ವಶನ್, ನೀನೇನು ಕೇಳಿದೆ ಹೇಳ್ತೀನಿ ಕೇಳಿ, ಎಲ್ಲ ಮಾತಾಡ್ಬಾರ್ದಾ. ಸೊ ಈಗ ನಾನು ಬೇರೆ ತಗೊಳಪ್ಪ, ನನಗೆ ರೇಷ್ಮೆ ಬೆಳೆಗಾರಲ್ಲ ಅವರು, ನಾನು ರೇಷ್ಮೆ ಮಾಡಬೇಕು, ಯಾವುದೋ ಒಂದು ವಿಡಿಯೋ ನೋಡ್ತೀನಿ, ರೇಷ್ಮೆಯಿಂದ ಇಷ್ಟು ಆದಾಯ ಇದೆ, ಒಂದು 20 ದಿನದಲ್ಲಿ ಇಷ್ಟು ದುಡ್ಡು ಮಾಡ್ಬೋದು, ತಿಂಗಳಿಗೊಂದು ಬೆಳೆ ಮಾಡ್ಬೋದು ಅಂತ ಯಾವುದೋ ಒಂದು ವಿಡಿಯೋ ನೋಡ್ತೀನಿ. ನಾನೇನು ಮಾಡ್ತೀನಿ ಅಂತಂದರೆ, ಫಸ್ಟು ನನ್ನ ಸುತ್ತಮುತ್ತ ಯಾರು ರೇಷ್ಮೆ ಬೆಳೆಗಾರ ಇದ್ದಾರ ನೋಡ್ತೀನಿ ನಾನು. ಈಗ ನಾನಿಲ್ಲಿ ಕೊಡಗು ಮತ್ತು ಮಲೆನಾಡಲ್ಲಿ ಕಾಫಿ ಬೆಳೀತಾರೆ, ನಾನೀಗ ಕಾಫಿ ಬೆಳಿಬೋದು. ಬಟ್ ಯಾವಾಗ ಗೊತ್ತಾಯ್ತು ಅಂದ್ರೆ, ನಮ್ಮ ಈ ಸುತ್ತಮುತ್ತದಲ್ಲಿ ಒಬ್ರು ಕಾಫಿ ಬೆಳೆದಿದ್ದಾರೆ, ಬೆಳೆದು ಅವ್ರು ನಮ್ಗೆ ತೋರಿಸ್ಕೊಟ್ರು, ನಾವು ಕಾಫಿ ಬೆಳಿಬೋದು, ನಾವು ಮೆಣಸು ಬೆಳಿಬೋದು, ನಾವು ಏಲಕ್ಕಿ ಬೆಳಿಬೋದು ಅಂತ. ಅಲ್ಲಿಂದ ನಮ್ಗೆ ಗೊತ್ತಾಯ್ತು. ಸೊ ಆ ತರ ನಾವು ಯಾರಾದ್ರೂ ಒಬ್ರು ರೈತರು ಇದ್ದೇ ಇರ್ತಾರೆ, ಅವ್ರ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಬೇಕು. ಈಗ ನೋಡಪ್ಪ, ನನ್ನೂರು ಇದು ಗುರು, ಪಕ್ಕದೂರಲ್ಲ 2-3 ಊರು ಮುಂದಕ್ಕೂ ಕೇಳಿದ್ರು ಕೂಡ ನನ್ನ ಊರು ಗೊತ್ತಿರುತ್ತೆ ರೈತನಿಗೆ, ಅಣ್ಣ ನಂಗೆ ಯಾವುದೇ ನಾನು ಬೆಟ್ ಮಾಡ್ತೀನಿ, ಯಾವುದೇ ರೈತನ ಹತ್ರ ಹೋಗ್ಬಿಟ್ಟು, ಅಣ್ಣ ನನಗೆ ಇದೇನೋ ಕೆಲಸ ಕಲಿಬೇಕಣ್ಣ, 2 ದಿನ ನಾನು ನಿಮ್ಮ ಜೊತೆ ಇರ್ತೀನಿ
ರಾತ್ರಿ ಬೇಡ, ಬೆಳಿಗ್ಗೆ ಬರ್ತೀನಿ, ಸಂಜೆ ತನಕ ನಿಮ್ಗೆ ಏನೇನು ಕೆಲಸ ಮಾಡ್ತೀರ ನೋಡ್ಕೋತೀನಿ. ರೇಷ್ಮೆ ಬೆಳೆ ಆಗ್ಬೋದು, ಕುರಿ ಆಗ್ಬೋದು, ಹಸು ಆಗ್ಬೋದು, ನನ್ನ ಜೊತೆ ನಿಮ್ಮ ಜೊತೆ ನಿಂತ್ಕೋತೀನಿ ಅಂತಂದಾಗ ಯಾವ ರೈತ ಕೂಡ ನನಗೆ ಕಾಂಪಿಟೇಟರ್ ಅಂತ ಯಾವ ರೈತ ಕೂಡ ಥಿಂಕ್ ಮಾಡಲ್ಲ. ದೇವರನ್ನ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಹೋಗಿ ಜೊತೆ ಕೆಲಸ ಮಾಡಿ. ಅವಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಇದನ್ನ ಮಾಡಬಹುದಾ ಅಂತ ಬರುತ್ತೆ. ಹೆಂಗ್ ಗೊತ್ತಾಗುತ್ತೆ ಈಗ? ಫಾರ್ ಎಕ್ಸಾಂಪಲ್, ಇವತ್ತು ನಾನು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಕುರಿಗೆ ಕುರಿ ಸಾಕಾಣಿಕೆ ಮಾಡಿ ಅದು ನೋಡ್ಕೊಳ್ಳೋದಕ್ಕೆ ಒಬ್ಬ ಲೇಬರ್ ಇಡ್ತೀನಿ ಅಂತಂದ್ರೆ, ಲೇಬರ್ ಆಬ್ಸೆನ್ಸ್ ಅಲ್ಲಿ ನಾನು ಕೆಲಸ ಮಾಡೋದು ಗೊತ್ತಿರ್ಬೇಕು ನನಗೆ. ಈಗ ನಾನು ಒಂದು ಹೊರೆ ಹುಲ್ಕುಯ್ಬೇಕು ಗುರು, ನಾನು ಬಕ್ಕನ್ ಕುಯ್ತೀನಿ ಅಂತಂದ್ರೆ ಲೇಬರ್ ಇರಲ್ಲ ಅನ್ಕೋ. ಲೇಬರ್ ಇಲ್ಲದ ಟೈಮ್ ನಾನು ಬಕ್ಕನ್ ಹುಲ್ಕುಯ್ಬೇಕು ಅಂದ್ರೆ ನನ್ನ ಕೈಲಿ ಆಗುತ್ತಾ? ಆಮೇಲೆ ಕೇಪಬಲ್ ಟು ಡೂ ದಟ್ ಅಂತ ನಮ್ಗೆ ಗೊತ್ತಾಗ್ಬೇಕು. ಅದು ಗೊತ್ತಾಗದೆ ಒಂದ್ 10 ಲಕ್ಷ ಇನ್ವೆಸ್ಟ್ ಮಾಡೋಣ, ಒಂದಿಬ್ರು ಕೆಲಸವ್ರು ಕರ್ಕೊಂಬರೋಣ ಅಂತಂದ್ಬಿಟ್ಟು ಎಲ್ಲ ತಂದಿಟ್ಬಿಟ್ಟು, ಇಬ್ರು ಕೆಲಸವ್ರು ಇರ್ತಾರೆ ಅನ್ಕೊಳ್ಳಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ವ್ಯವಸಾಯಕ್ಕೆ ಅಂತ ಬಂದಾಗ, ತೋಟ ನೋಡ್ಕೊಳಕ್ಕೆ ಅಂತ ಬಂದಾಗ 100ರಲ್ಲಿ ಒಬ್ರು ಇಬ್ರು ಅಷ್ಟೇ ಕೆಲಸದವರು ನಿಯತ್ತಾಗಿ ಒಬ್ರ ಹತ್ರ ಕೆಲಸ ಮಾಡೋದು. ಕೆಲ್ಸಕ್ಕೆ ಬಂದ ದಿನನೇ ಫಸ್ಟ್ ಏನ್ ಕೇಳ್ತಾರೆ, ಅಡ್ವಾನ್ಸ್ ಕೇಳ್ತಾರೆ. ಅದಾಗ್ತಿದಂಗೆ ಇನ್ನೊಂದೇನೋ ಹೇಳ್ತಾರೆ. ಅವ್ರಿಗೆ ಚೂರ್ ನಾವು ಅವ್ರ ಅನುಕೂಲ ತಕ್ಕಂತ ನಡ್ಕೊಳ್ಳಿಲ್ಲ ಅಂತಂದ್ರೆ, ಅಣ್ಣ ಆ ಕೆಲಸ ಈ ಕೆಲಸ ಇದೆ, ಹೋಗಿ ಬರ್ತೀವಿ ಅಂತಂದ್ರೆ ವಾಪಸ್ ಬರಲ್ಲ. ಸೊ ಆ ತರ ಕೆಲಸ ಮಾಡಿದಾಗ 15-20 ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ ಕುರಿ ಶೆಡ್ಗೆ. ಇನ್ವೆಸ್ಟ್ ಮಾಡ್ಬಿಟ್ಟು ನಿಮ್ ಕೈಲಿ ಕೆಲಸ ಮಾಡಕ್ಕಾಗಲ್ಲ ಅಂತ ಲಾಸ್ ಅದು. ಆಮೇಲೆ ಈ ಕುರಿ ಮೇಕೆ ಶೆಡ್ ಅಂದಾಗ ಒಂದ್ ನೆನ್ಪಾಯ್ತು, ಸುಮಾರು ಜನ ಕಮೆಂಟ್ ಮಾಡ್ತಾರೆ, ನಾನ್ ಸುಮಾರು ವರ್ಷದಿಂದ ಕುರಿ ಶೆಡ್ ಮಾಡ್ತಾ ಇದ್ದೀನಿ, ಲಿಟ್ರಲಿ ಅವ್ರು ಹಿಂಗೆ ಹಾಕಿರೋದು, ಮರ್ಯಾದೆನೂ ಕೊಟ್ಟಿಲ್ಲ. ನೀನ್ ಹೇಳ್ದಂಗ್ ಏನು ಈ ತರ ಮೇಲ್ಗಡೆ ಏನ್ ಮಾಡೋದ್ ಬೇಡ, ನಾ ಕೆಳಗಡೆನೆ ಸಾಕಿದೀನಿ, ನಂದ್ ಎಷ್ಟೋ ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದೀನಿ, ನೀನ್ ಹೇಳೋ ತರ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನಾಗುತ್ತೆ ಗೊತ್ತಾ, ಒಂದು 2 ಲಾಜಿಕ್ ಇದೆ. ಒಂದು ಕೆಲಸ ಕಮ್ಮಿ ಆಗುತ್ತೆ ಆಯ್ತಾ, ಮೇಲ್ ಮಾಡಿ ಸಾಕೋದ್ರಿಂದ. ಇನ್ನೊಂದು ರೋಗ ರುಜಿನಗಳು ಕಮ್ಮಿ ಆಗ್ತವೆ. ಕೆಲಸ ಕಮ್ಮಿ ಹೇಗಾಗುತ್ತೆ ಅಂತಂದ್ರೆ, ನಾನು ದಿನ ಕ್ಲೀನ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕುರಿಗಳ ದಿನ ಸ್ನಾನ ಮಾಡಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕುರಿಗಳದ್ದು ರೋಮ ಗೊತ್ತಿರುತ್ತಲ್ಲ ನಿಗೆ ಎಷ್ಟು ತಿಕ್ಕಿರುತ್ತೆ ಅಂತ. ಸೊ ನಾವು ಕೆಳಗಡೆ ಮಲಗಿಸಿದಾಗ ಅದೇ ಯೂರಿನ್ ಪಾಸ್ ಮಾಡುತ್ತೆ, ಪಿಕ್ಕಿ ಹಾಕುತ್ತೆ, ಮೇಲ್ ಮಲಗಿದಾಗ ಗಲೀಜ್ ಆಗುತ್ತೆ. ಮತ್ತೆ ಆ ಶೆಡ್ ಕಡೆ ಮುಖ ಕೊಡಕ್ಕಾಗಲ್ಲ, ಅಷ್ಟು ವಾಸನೆ ಇರುತ್ತೆ. ನಾವು ಶೆಡ್ ಎಷ್ಟೊತ್ತಲ್ಲಿ ಹೋದ್ರು ಕೂಡ ಆಗಲ್ಲ, ನಮ್ಗೆ ವಾಸನೆ ಬರಲ್ಲ. ಆ ಕಡೆ ತೋರ್ಸು, ನಮ್ಮ ಮನೆ ತೋರ್ಸು, ಮತ್ತೆ ಶೆಡ್ ತೋರ್ಸು, ಎಷ್ಟು ಡಿಸ್ಟೆನ್ಸ್ ಇದೆ ನೋಡಿ, ತೋರ್ಸು, ಝೂಮ್ ಮಾಡಿ ತೋರ್ಸು. ನಮ್ಮ ಮನೆಗೂ ಶೆಡ್ಗೂ ನೋಡು, ಅದು ನಾವು ಏನೀಗ ಗ್ರೀನ್ ಮ್ಯಾಟ್ ಇದೆ, ಅದು ನಮ್ಮ ಕುರಿ ಶೆಡ್, ಮುಂದೆ ಇರೋದೇ ನಮ್ಮ ಮನೆ. ನಮ್ ಇದುವರೆಗೂ ಒಂದು ಸಣ್ಣ ಸ್ಮೆಲ್ ಇದೆಯಾ? ಇಲ್ಲ. ಸೊ ನಮ್ಗೆ ಈ ತರ ಮಾಡಿದಾಗ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡ್ತೀವಿ. ಅದಾದ್ಮೇಲೆ ಕುರಿ ಮೇಕೆಗಳಿಗೆ ಮೈ ಗಲೀಜ್ ಮಾಡ್ಕೊಳ್ಳಲ್ಲ, ನಮ್ಗೆ ಕೆಲಸ ಕಮ್ಮಿ ಆಗುತ್ತೆ, ಸಣ್ಣ ಪುಟ್ಟ ರೋಗಗಳು ಬರಲ್ಲ. ಹೌದು, ಅದು ಹಳೆ ಮೆಥಡ್, ಮಾಡೋದ್ರಲ್ಲಿ ತಪ್ಪಿಲ್ಲ. ಬಟ್ ಇದು ಅಪ್ಗ್ರೇಡೆಡ್ ವರ್ಷನ್ ಅಪ್ಗ್ರೇಡ್ ಮಾಡ್ಕೊಳ್ಳಿ, ಲಾಜಿಕಲಿ ಅಷ್ಟೇ. ಅಂದ್ರೆ ಸೇಮ್ ಆಸ್ ಕಂಪ್ಯೂಟರ್ ತರ, ನಾವೇನೀಗ ಹಳೆ ಕಂಪ್ಯೂಟರ್ ಡೂಮ್ ಕಂಪ್ಯೂಟರ್ ತಗೋತೀವ, ಹೊಸದಾಗಿ ಲ್ಯಾಪ್ಟಾಪ್ ತಗೋತೀವಿ, ಸ್ಲಿಮ್ ಆಗಿ. ನೀನ್ ಲ್ಯಾಪ್ಟಾಪ್ ತಗೊಂಡು ನಾನು ಡೆಸ್ಕ್ಟಾಪ್ ಅಲ್ಲೇ ಕೆಲಸ ಮಾಡ್ತಿದ್ದೆ, ಅವನೇ ಬರೋದು. ಈಗ ನಾನು ಸಿಂಪಲ್ ಲಾಜಿಕ್ ಅಪ್ಪ, ಡೆಸ್ಕ್ಟಾಪ್ ನ ಮನೇಲೆ ಕೆಲಸ ಮಾಡ್ಬೇಕು, ಲ್ಯಾಪ್ಟಾಪ್ ಕಾರಲ್ಲಿ ಹೋಗ್ತಾ ಮಾಡ್ತೀನಿ, ಬಸ್ ಹೋಗ್ತಾ ಮಾಡ್ತೀನಿ, ಟ್ರೈನ್ ಅಲ್ಲಿ ಹೋಗ್ತಾ ಮಾಡ್ತೀನಿ, ಅಷ್ಟೇ ಡಿಫ್ರೆನ್ಸ್. ಅಲ್ಲ, ಅವ್ರು ಹೆಂಗ್ ಹೇಳ್ತಾ ಇರೋದು ಅಂದ್ರೆ, ಅವ್ರು ಹಾಕಿರೋದು ಲಿಟ್ರಲಿ ಅಷ್ಟು ವರ್ಷದಿಂದ ಮಾಡ್ತಾ ಇದೀನಿ, ನೀನ್ ಈಗ ಬಂದ್ಬಿಟ್ಟು ಈ ತರ ಹೇಳ್ತಾ ಇದೀಯ, ಫುಲ್ ಗೊತ್ತಿರಂಗೆ ಏನೋ ತರ ಅವ್ರು ಹಾಕಿರೋದು. ನಾನು ಬೇರೆ ವಿಡಿಯೋಗಳು ಹೇಳಿದೀನಿ, ನೀವು ಮಾಡಿದಿರ ನಾನು ಮಾಡ್ತಾ ಇಲ್ಲ, ನೀವು ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ತಪ್ಪಿಲ್ಲ ಅಪ್ಗ್ರೇಡ್ ಆಗೋದ್ರಲ್ಲಿ, ಎಲ್ಲದ್ರಲ್ಲೂ ನಾವು ಅಪ್ಗ್ರೇಡ್ ಆಗ್ಬೇಕು. ಹೌದು. ಈಗ ಅಪ್ಪ ಹಾಕದ ಆಲದ ಮರ ಅಂತ ಅಂದ್ಬಿಟ್ಟು ನಾನು ನೆಲದಾಗ ಸಾಕೊಂಡಿರ್ತೀನಿ, ನಿನ್ನನೆ ಬರ ಗುರು, ಬೆಳಿಗ್ಗೆ ಎದ್ದ ತಕ್ಷಣ ಬರಲ ತಗೊಂಡ್ ಕಸ ಗುಡ್ಸು, ಮಧ್ಯಾಹ್ನ ಕಸ ಗುಡ್ಸು, ರಾತ್ರಿ ಕಸ ಗುಡ್ಸು, ಆಮೇಲೆ ನೀನು ತಿಂಗ್ಳಿಗೊಂದ್ಸಲ ಕುರಿಗಳು ಸ್ನಾನ ಮಾಡ್ಸು, ಯಾರು ಬೇಡ ಅಂದ್ರು ನಿನಗೆ? ಹೌದು, ಅಷ್ಟೇ. ಅದೇ ಫಸ್ಟ್ ಕ್ವಶನ್ ಕೇಳಿದಾರಲ್ಲ ಅವರು, ನಿಮ್ಗೇನೋ ಬೇರೆ ಬೇರೆ ಇನ್ಕಮ್ ಸೋರ್ಸ್ ಇದೆ, ನೀವು ಅಗ್ರಿಕಲ್ಚರ್ ನ ಪಾರ್ಟ್ ಟೈಮ್ ತರ ಮಾಡ್ತಾ ಇದೀರಾ ಅಂತ ಹೇಳಿದ್ರು ಅವರು, ನೀವೇನ್ ಹೇಳ್ತೀರಾ? ಹೌದು, ಈಗ ಇನ್ಕಮ್ ಸೋರ್ಸ್ ಇದೆ ಅಂತಂದಾಗ ಖಂಡಿತ. ಈಗ ಈಗಿನ ಜಗತ್ತಲ್ಲಿ, ಈಗಿನ ಕಾಸ್ಟ್ ಆಫ್ ಲಿವಿಂಗ್ ಅಲ್ಲಿ ಸಿಂಗಲ್ ಇನ್ಕಮ್ ಸೋರ್ಸ್ ನಂಬ್ಕೊಂಡು ಜೀವನ ಮಾಡೋದು ಕಷ್ಟ. ಈಗ ನಾನೇನೋ ಒಂದು ಓದಿದ್ದೀನಿ, ಯಾವುದೋ ಕಡೆ ಕೆಲಸ ಮಾಡ್ತೀನಿ, ಇನ್ನೊಂದು ಕಡೆ ಫ್ರೀಲಾನ್ಸ್ ಮಾಡ್ತೀನಿ, ನಾನು ಆಡಿಟರ್ ಆಗಿರೋದ್ರಿಂದ. ಅದಾದ್ಮೇಲೆ ನನಗೀಗ ಹಸು ಇದೆ, ಕುರಿ, ಮೇಕೆ, ರೇಷ್ಮೆ, ತೆಂಗು, ಅಡಿಕೆ, ಇಷ್ಟೆಲ್ಲ ಇದೆ ನಮ್ದು. ಸೊ ಸೋಷಿಯಲ್ ಮೀಡಿಯಾ ಇನ್ಕಮ್ನು ಆ್ಯಡ್ ಮಾಡ್ಕೊಳ್ಳೋಣ, ಸೊ ತೊಂದರೆ ಇಲ್ಲ, ಗೊತ್ತಿಲ್ದಿರೋಂಥದ್ದೇನಿಲ್ಲ. ಅದು ಏನಾಗ್ಬಿಡುತ್ತೆ ಗೊತ್ತಾ, ಲಾಜಿಕಲ್ ಯೋಚನೆ ಮಾಡೋಣ. ನನಗೆ ಈಗ ಯಾರಾದ್ರೂ ಒಬ್ಬರು ಸಿಟಿಯಲ್ಲಿ ಒಂದು 50,000 ಸಂಬಳ ಬರ್ತಿರ್ತೈತೆ ಅನ್ಕೋ, ಏನ್ ಮಾಡ್ತಾರೆ ಫಸ್ಟ್ ಹೇಳು? ಮನೆ ಇಲ್ದಿದ್ರು ಸೈಟ್ ತಗೋತಾರೆ, ತಿಂಗಳು EMI ಕಟ್ತಾರೆ. EMI ಕಟ್ಟಿ ಆ EMI ಇನ್ನೇನು ಮುಗಿತಾ ಬಂತಾರೋ ಮನೆ ಕಟ್ಟ ಸ್ಟಾರ್ಟ್ ಮಾಡ್ತಾರೆ. ಮನೆ ಕಟ್ಟ ಸ್ಟಾರ್ಟ್ ಮಾಡಿ ಮನೆ ಕಟ್ತಾರೆ, ಮತ್ತೆ ಆ ಲೋನ್ EMI ಕಟ್ಕೊಂತ ಹೋಗ್ತಾರೆ. ಸೊ ನಾನೇನ್ ಮಾಡಿದೆ ಅಂದ್ರೆ 6 years ಇಂದ, ಏನೊಂದು 6-7 years ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲ ತಂದು ತೋಟಕ್ಕೆ ಇನ್ವೆಸ್ಟ್ ಮಾಡಿದೆ. ಯಪ್ಪ ನನಗೆ ಇಡಕ್ಕೆ ಮನೆ ಇದೆಯಪ್ಪ, ಬಾಡಿಗೆ ಮನೆ ಹೋಗೋ ಅವಶ್ಯಕತೆ ಇಲ್ಲ, ಮನೆ ಇದೆ, ಇನ್ನೇನು ನಮ್ದೇ ತೋಟ ಇತ್ತು, ಇದಕ್ಕೆ ಇನ್ವೆಸ್ಟ್ ಮಾಡ್ಬೇಕಲ್ಲ. ಈಗ ಇನ್ನೊಂದು ಜನಗಳಲ್ಲಿ ತಪ್ಪು ಭಾವನೆ ಇದೆ, ಆಸ್ತಿ ಇದ್ದವ್ರಲ್ಲ ಶ್ರೀಮಂತರು ಅಂತ. ಹೌದು, ಆಸ್ತಿ ಇದ್ದವ್ರು ಶ್ರೀಮಂತರು ಇಲ್ಲ ಅಂತಲ್ಲ, ಮಾರ್ದಾಗ ಮಾತ್ರ. ಸೊ ಮಾರಕ್ ರೆಡಿ ಇಲ್ಲ ಗುರು. ನಮ್ಮ ತಾತನ ಮುತ್ತಾತನ ಕಾಲದಿಂದ ಉಳಿಸ್ಕೊಂಬಂದು ನನ್ ಕೈ ಕೊಟ್ಟಿದ್ದಾರೆ ಇವತ್ತು. ಅದು ನನ್ನ ನೆಕ್ಸ್ಟ್ ನನ್ನ ಪೀಳಿಗೆ ಕೊಡ್ಬೇಕು ಹೊರತು ಮಾರ್ಕಂಡ್ ತಿನ್ನೋದ್ರ ಅರ್ಥ ಇಲ್ಲ. ಅದಾಯ್ತು. ಸೊ ನನಗೆ ಇದು ಒಂದೇ ಸೆಂಟಿಮೆಂಟ್ ಅಂದ್ರೆ, ನಾನು ಒಂದು ವ್ಯವಸಾಯ ಮಾಡ್ಬೇಕು, ಓದನ್ ಮಾತ್ರಕ್ಕೆ ವ್ಯವಸಾಯ ಮಾಡಬಾರ್ದು ಅಂತಿಲ್ಲ.
ಓದಿನ ಮಟ್ಟಕ್ಕೆ ದುಡ್ಡು ಬರ್ತಾ ಇದೆ, ವ್ಯವಸಾಯದಿಂದ ಏನಕ್ಕೆ ಅರ್ನ್ ಮಾಡ್ಬೇಕು ಅನ್ನೋದಿಲ್ಲ. ಅದಾದ್ಮೇಲೆ ವ್ಯವಸಾಯ ಏನಕ್ಕೆ ಯಾರೋ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡೋದಕ್ಕಿಂತ ಹೆಚ್ಚಾಗಿ ನಂದು ಕಮರ್ಷಿಯಲೈಸ್ ಮಾಡ್ಕೊಂಡಿದೀವಿ ಅಗ್ರಿಕಲ್ಚರ್. ಈಗ ನಾವು ನಾನು ಜೀವನ ಮಾಡ್ಬೇಕು ಇದರಿಂದ. ಸೊ ಎಲ್ಲ ಇಷ್ಟು 6 to 7 years ಕೆಲಸ ಮಾಡಿ ಇನ್ವೆಸ್ಟ್ ಮಾಡಿದ್ದೀನಿ, ಅದು ಇವತ್ತು ನನಗೆ ಕಾಪಾಡ್ತಾ ಇದೆ. ಅಂಡ್ ಈಗ ಇವರು ಕೆಲಸ ಮಾಡದೆ ಅಥವಾ ಅಗ್ರಿಕಲ್ಚರ್ನೇ ಡಿಪೆಂಡ್ ಆದ್ರೆ ಬದುಕಕ್ ಆಗಲ್ಲ ಅಂತೇನಿಲ್ಲ, ಆದ್ರೆ ನಾವು Planned ಆಗಿ ಮಾಡ್ಬೇಕು. ಅನ್ಕೊಂಡಂಗೆ ಜೀವನ ಮಾಡಕ್ಕಾಗಲ್ಲ ಅಷ್ಟೇ. ಅಲ್ಲ ಅದು ಹೌದು ನೀನ್ ಹೇಳ್ದಂಗಿದೆ. ಫಾರ್ ಎಕ್ಸಾಂಪಲ್ ಈಗ ಯಾವ್ದಾರ ಒಂದು ಟಿವಿ ತಗೋಬೇಕು ಅನ್ಕೋ EMI ಅಲ್ಲಿ, ಅವ್ರಿಗೆ ಫಸ್ಟ್ ಹಿಂಗ್ ಕೇಳಿದ್ರೆ ಸರ್ ಏನ್ ಕೆಲಸ ಮಾಡ್ತೀರಾ ನೀವು ಅಂತ ಕೇಳ್ತಾರೆ. ಹೌದು ಒಂದು ಪರ್ಸನಲ್ ಅಂತ ತಗೋಬೇಕು ಅಂತನೋ ನಿಂಗೆ ಪೇ ಸ್ಲಿಪ್ ಮೇಲೆ ಈಸಿಯಾಗಿ ಕೊಟ್ಬಿಡ್ತಾರೆ, ತಿಂಗಳಿಗೆ ಒಂದು ಸಂಬಳ ಬರ್ತಾ ಇದೆ ಗುರು ಕಟ್ತಾನೆ ಅಂತ. ಅದಲ್ಲ ನಾನ್ ಹೇಳ್ತಾ ಇರೋದೇನಂದ್ರೆ, ಹ್ಮ್. ಇದ್ ನೀವು ಪಾರ್ಟ್ ಟೈಮ್ ಇದೆಲ್ಲ ಮಾಡ್ದೇನೆ ಅಂದ್ರೆ ಆಡಿಟಿಂಗು ಇದೆಲ್ಲ ಮಾಡ್ದೆ ಅಗ್ರಿಕಲ್ಚರ್ ನ ನಂಬ್ಕೊಂಡ್ ಬದುಕ್ತೀನಿ ಅಂದ್ರೆ ಹೌದು ಬದುಕ್ಬೋದು, ನಮ್ಗೆ ಅದರಿಂದ ಏನ್ ಕಷ್ಟ ಆಗಲ್ಲ. ಬಟ್ ನಾವು ಆ ಮನುಷ್ಯರು ಬರೀ ನಾವು ಅಂತಲ್ಲ, ಮನುಷ್ಯರು ಎಲ್ಲರೂ ಲಕ್ಸುರಿ ಕೇಳ್ತಾರೆ, ಹೌದು ಲಕ್ಸುರಿಯಾಗಿ ಲೈಫ್ ಲೀಡ್ ಮಾಡಕ್ ಆಗಲ್ಲ ಹೌದು ಅಷ್ಟೇ. ಅಗ್ರಿಕಲ್ಚರ್ ಮಾಡ್ಬೋದು, ಬಟ್ ಸ್ವಲ್ಪ ವರ್ಷಗಳು ಕಲಿಬೇಕು ನಾವು. ಕಲಿಬೇಕು. ಈಗ ಹೇಳಿದ 6 ಅದೇ ಈಗ ನೀವು ಅಡಕೆ ಹಾಕಿದೀರಾ, ಅದ್ ಫಲ ಕೊಟ್ರೆ ಇನ್ನು ನಮ್ಗೆ ಇನ್ಕಮ್ ಅಪ್ಗ್ರೇಡ್ ಆಗುತ್ತೆ. ಹೌದು. ಈಗ ಏನಾಗ್ತಿದೆ ಅಂತಂದ್ರೆ ನಾನು ಕೆಲ್ಸಕ್ಕೆ ಸೇರಿ ಅಲ್ಲಿಂದ ದುಡ್ಡು ಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೆ ಅಂತ ಅನ್ಕೋ, ನಾನು ಜಮೀನಲ್ಲೇ ದುಡ್ಡು ಜಮೀನಿಗೆ ಹಾಕೋದು ಭಾರಿ ಕಷ್ಟ. ಹೌದು ಈಗ ಹೇಳಿದ್ನಲ್ಲ ಇನ್ಕಮ್ ಸರಿ ಸಿಗಲ್ಲ. ಏನೋ ಒಂದು ಲೋನ್ ತಗೋತೀನಿ ಅಂತಂದಾಗ ನಂಗೊಂದು ಈಗ ಲೋನ್ ಕೊಡೋರ್ಗು ಧೈರ್ಯ, ಕೆಲಸ ಮಾಡ್ತೀನಿ ಸಾಲ ತೀರಿಸ್ತಾನೆ ಅಂತ. ರೈತ ಅಂತ ಏನಂತಾರೆ ಗೊತ್ತಾ, ಗುರು ಬೆಳೆ ಹಾಕಿದ್ಯಾ ರೇಟ್ ಸಿಗ್ತೀನಿ ಹಿಂಗೆ ರೇಟ್ ಅಂತಾರೆ. ಅದಕ್ಕೆ ಉತ್ತರ ಕೊಡೋಣ ನಾವು. ಹೌದು. ಸೊ ನೆಕ್ಸ್ಟ್ ಅವ್ರು ಹೇಳಿದ್ದಾರೆ ಅಗ್ರಿಕಲ್ಚರ್ ಜೀವನ ಮಾಡ್ಬೋದಾ ಅಂತ. ಸೊ ನಾನು ಹೇಳೋದು ನೋಡಪ್ಪ, ಪ್ಲಾಂಡ್ ಅಗ್ರಿಕಲ್ಚರ್ ಮಾಡಬೇಕು. ಅದೇ ಅವ್ರು ರಿಪ್ಲೈ ಕೂಡ ಮಾಡಿದ್ದೀನಿ ನಾನು. ಪ್ಲಾಂಡ್ ಅಗ್ರಿಕಲ್ಚರ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಈಗ 5 ಎಕರೆ ಜಮೀನಿದೆ ಅನ್ಕೋ. ಫಾರ್ ಎಕ್ಸಾಂಪಲ್ 5 ಎಕರೆ ಜಮೀನಲ್ಲಿ ನಾನು ಬರೀ ತರಕಾರಿನೇ ಮಾಡ್ತೀನಿ ಅಂತಂದ್ರೆ ಆಗಲ್ಲ, ಡೆಫಿನೆಟ್ ಲಾಸ್ ಆಗುತ್ತೆ. 5 ಎಕರೆ ಏನ್ ಮಾಡ್ಬೋದು ಗೊತ್ತಾ, ನಾನು 1-2 ಎಕರೆ ಅಡಿಕೆ ತೆಂಗು ಹಾಕ್ಬೋದು. ಅಡಿಕೆ ತೆಂಗು ಆಯ್ತಾ, ಇನ್ನೊಂದು ಎಕರೆಗೆ ಬರೀ ಹಸು ಕುರಿ ಮೇಕೆ ಸಾಕೋಣ, 1 ಎಕರೆ ಮೇವಿಗಿಟ್ಬಿಡೋಣ, 1 ಎಕರೆ ತರಕಾರಿ ಮಾಡೋಣ, 1 ಎಕರೆ ರೇಷನ್ ಮಾಡೋಣ. ಹೆಂಗ್ ವರ್ಕ್ ಆಗುತ್ತೆ ಹೇಳ್ತೀನಿ ಕೇಳು. ಫ್ರೂಟ್ಸ್ ಹಾಕ್ಬೋದಾ? ಫ್ರೂಟ್ಸ್ ನಾನು ರೆಕಮೆಂಡ್ ಮಾಡಲ್ಲ ರೈತರಿಗೆ. ಅದೇ ನೆಕ್ಸ್ಟ್ ಪಾಯಿಂಟ್ ಬರ್ತೀನಿ. ಈ ಪಾಯಿಂಟ್ ಮುಗಿಸ್ಬಿಡ್ತೀನಿ. ಈಗ 5 ಎಕರೆ ಕಾನ್ಸೆಪ್ಟ್ ಮುಗಿಸ್ತೀನಿ. 5 ಎಕರೆ ಜಮೀನಿದೆ, ನನ್ನ ಹತ್ರ ಈಗ ಅಡಿಕೆ ತೆಂಗು ಹಾಕಿದ್ದೀನಿ ಅಂತ ಅನ್ಕೋ. ಸ್ವಲ್ಪ ಜನ ಏನ್ ಹೇಳ್ತಾರೆ ಅಂದ್ರೆ ಅಡಿಕೆ ತೆಂಗು ಮಿಕ್ಸ್ ಮಾಡಬೇಡಿ ಅಂತ ಹೇಳ್ತಾರೆ. ಹೌದು, ದೂರ ಹಾಕಿದ್ರೆ ಸಮಸ್ಯೆ ಇಲ್ಲ. ಎಷ್ಟು ದೂರ? ಈಗ ನಾನು ತೆಂಗು 1 ಕಿಲೋ 40 ಅಡಿ ಇಡಿ. ತೆಂಗು ಒಂದು ತೆಂಗು ಮರಕ್ಕೂ ಇನ್ನೊಂದು ತೆಂಗು ಮರಕ್ಕೂ 40 ಅಡಿ ಇಡಿ. ಓಕೆನಾ? ಒಂದು ತೆಂಗು ಮರದಿಂದ ಅಡಿಕೆ ಗಿಡಕ್ಕೆ 7 ಅಡಿ, ಒಂದು ಅಡಿಕೆ ಗಿಡದಿಂದ ಇನ್ನೊಂದು ಅಡಿಕೆ ಗಿಡಕ್ಕೆ 7 ಅಡಿ ಇಡಿ. ಒಂದು ಅರ್ಥ ಮಾಡ್ಕೊಬೇಕು ರೈತರಾದವ್ರು, ನಾವು ಯಾವುದೇ ಬೆಳೆಗೆ ಜಾಸ್ತಿ ಗ್ಯಾಪ್ ಕೊಟ್ಟಷ್ಟು ಇಳುವರಿ ಚೆನ್ನಾಗಿ ಬರುತ್ತೆ ನಮ್ಗೆ, ಗಾಳಿ ಬೆಳಕು ಚೆನ್ನಾಗಿ ಆಡ್ಬೇಕು. ಸೊ ನಾವು ಹೌದು, ಈಗ ನಾನು 1 ಎಕರೆ 500 ಗಿಡ ಇಡ್ಸುತ್ತೆ ಅಂತಂದಾಗ 7 ಅಡಿಗೆ ಹಾಕಿ, ಇಲ್ಲ ಗುರು ನಾನು 6 ಅಡಿಗೆ ಹಾಕ್ತೀನಿ, 100 ಗಿಡ ಎಕ್ಸ್ಟ್ರಾ ಹಾಕ್ತೀನಿ ಅಂತಂದಾಗ ಇಳುವರಿ ಡೌನ್ ಆಗುತ್ತೆ. ಸಿಂಪಲ್ ಲಾಜಿಕ್ ಅದು. ಅದಕ್ಕೆ ಏನ್ ಮಾಡ್ಬೋದು ಅಂತಂದ್ರೆ ತೆಂಗು ಅಡಿಕೆ. ಬಟ್ ಅಡಿಕೆ ನನಗೆ ವರ್ಷಕ್ಕೆ 2 ಫಸಲು ಬರುತ್ತೆ. ತೆಂಗು ಅಡಿಕೆ ಆಲ್ಮೋಸ್ಟ್ 6 to 7 years ಬೇಕು ಪ್ರಾಪರ್ ಈಲ್ಡ್ ಸಿಗೋದಕ್ಕೆ. ಅಡಿಕೆ ನನಗೆ ವರ್ಷಕ್ಕೆ 2 ಫಸಲು. ತೆಂಗು ನನಗೆ 45 ದಿನಕ್ಕೊಂದು ಚೆನ್ನಾಗಿ ಮೇಂಟೈನ್ ಮಾಡ್ತು ಅಂತಂದ್ರೆ 45ರಿಂದ 50 ದಿನಕ್ಕೊಂದ್ಸರಿ ಎಳ್ನೀರು ಕುದಿಸ್ಬೋದಾ? ಇಲ್ಲ, ನನಗೆ ತೆಂಗು ಕಾಯಿ ಸಿಗುತ್ತೆ, ನನಗೆ ತೆಂಗಿನ ಗರಿ ತೆಂಗಿಗೆ ಸುಮಾರು ಕಡೆ ಏನ್ ಮಾಡ್ತಿದ್ದಾರೆ ಅಂತಾರೆ ಪರ್ಕೆ ಮಾಡ್ತಾರಲ್ಲ, ತೆಂಗಿನ ಗರಿ ಹಂಚಿ ಕಡಿನ ಪರ್ಕೆ ಮಾಡ್ತಾರ. ನಾನೀಗ ಕಾಯಿ ಇಡಿಸ್ತೀನ, ಕಾಯಿ ಇಡಿಸಾದ್ಮೇಲೆ ಇದು ಬರುತ್ತಲ್ಲ ನಮ್ದು ಕಾಯಿ ಸಿಪ್ಪೆ ತಗೊಂಡು ಜುಂಗ್ ಮಾಡ್ತಾರ, ಸೌದೆಗೆ ಬಳಸ್ತಾರ. ಇಷ್ಟೆಲ್ಲ ಬೈ ಪ್ರಾಡಕ್ಟ್ಸ್ ಇದೆ, ಆದಾಯ ಇದೆ. ಸೊ ಆ 2 ಎಕರೆಲಿ ನಾವು ಅಡಿಕೆ ತೆಂಗು ಮೇಂಟೈನ್ ಮಾಡ್ಕೋಬೋದಾ? ಫಸ್ಟ್ ಆಯ್ತು. ಇನ್ನೊಂದು ಎಕರೆ ನಾನು ಹಸು ಹುಲ್ಲು ಅಂತಂದೆ. ಹಸು ಏನಕ್ಕೆ ಅಂತಂದ್ರೆ 1 ಎಕರೆ ನೀವು ಹಾಕೊಂತಂದಾಗ 1 ಎಕರೆ ಹೇಗ್ ಮಾಡ್ಬೇಕು, ಮೇನ್ ಆಗಿ ಒಂದು 20 ಕುಂಟೆ ಡೈರಿ ಹುಲ್ಲು ಹಾಕಬೇಕು. ಈ ತರ ನೋಡಿ, ಈಗ ನಮ್ಗೆ 10 ವರ್ಷ ಝೂಮ್ ಮಾಡಿ, ಅದು ಚೆನ್ನಾಗಿ ಬೆಳೆದಿದೆ. ಇಲ್ಲಿ ಸ್ವಲ್ಪ ನೀರಿಲ್ಲ ಅಂತ ಅಂದ್ಬಿಟ್ಟು ನಾವು ಇದು ಸರಿಯಾಗಿ ನಮ್ಗೆ ಮೇಂಟೈನ್ ಮಾಡೋಕ್ಕಾಗಿಲ್ಲ, ನೀರು ಕಮ್ಮಿ ಆಗ್ಬಿಟ್ಟಿತ್ತು. ಅದೊಂದು ಡ್ರಿಪ್ ಮೇಂಟೈನ್ ಮಾಡ್ತಿದ್ದೀನಿ. ಸೊ ಇದು ನನ್ನ ಮುಂದೆ ಇರೋ ತೋರಿಸಿ ಈಗ. ಸೊ ಇದು ನಮಗೆ ಇವತ್ತು ಜಸ್ಟ್ ಈಗ 1 hour ಬ್ಯಾಕ್ ಮಳೆ ಆಗಿದೆ, ಚಿಗುರುತ್ತೆ. ಈಗ ಲಾಸ್ಟ್ ವೀಕ್ ಮಳೆ ಆಗಿತ್ತು, ಸ್ವಲ್ಪ ಚಿಗುರಿತ್ತು, ಮತ್ತೆ ಚಿಗುರುತ್ತೆ. ಇದರ ಎಕ್ಸಾಂಪಲ್ ಕೊಡ್ತೀನಿ ನಾನು. ನನ್ನ ಹತ್ರ ಈಗ ನೀರು ಕಮ್ಮಿ ಇದೆ, ನಾನು 1 ಎಕರೆ ಮೇಂಟೈನ್ ಮಾಡೋದಕ್ಕೆ ಹೋಗಿ ಅದಕ್ಕೂ ನೀರಿಲ್ಲ ಇದಕ್ಕೂ ನೀರಿಲ್ಲ, ಅರ್ಧ ಎಕರೆ ಬಿಟ್ಬಿಟ್ಟೆ, ಅರ್ಧ ಎಕರೆ ಮತ್ತೆ ನೀಟಾಗಿ ಮೇಂಟೈನ್ ಮಾಡಿದ್ದೀನಿ. ಇಷ್ಟೇ ಲಾಜಿಕ್. ಸೊ ಒಂದು 20 ಕುಂಟೆ ಡೈರಿ ಹುಲ್ಲ ಕುಯ್ತಾ ಬರುತ್ತಾ, ಇನ್ನು 1 ಎಕರೆ 40 ಕುಂಟೆ ಅಲ್ವಾ? ಸೊ ಇನ್ನು 20 ಕುಂಟೆ ಇರುತ್ತಲ್ಲ, 10 ಕುಂಟೆ ಬೈಫರ್ಗೇಟ್ ಮಾಡ್ಕೊಬೇಕು. ಒಂದು 15 ದಿನ 20 ದಿನ ಗ್ಯಾಪ್ ಬಿಟ್ಕೊಂಡು ಮುಸ್ಕಿನ ಜೋಳ ಮಾಡಬೇಕು. ಚೆಲ್ಲೋದಕ್ಕಿಂತ ಮುಸ್ಕಿನ ಜೋಳಕ್ಕೆ ಬಾಳ್ ಹೊಡಿಸ್ಬಿಟ್ಟು ನೇಗ್ಲಲ್ಲೋ ಇಲ್ಲ ಟ್ರ್ಯಾಕ್ಟರ್ಲ್ಲೋ ಬಾಳ್ ಹೊಡಿಸಿ ನೀಟಾಗಿ ವ್ಯವಸಾಯ ಮಾಡಬೇಕು. ಆಗ ನನಗೆ ಮುಸ್ಕಿನ ಜೋಳ ಬರುತ್ತಾ? 1 ತಿಂಗಳು ಗ್ಯಾಪ್ ಇಟ್ಕೋಬೇಕು. ಈ 10 ಕುಂಟೆ ಮುಸ್ಕಿನ ಜೋಳ ಖಾಲಿ ಆಗಷ್ಟರಲ್ಲಿ ಇನ್ನು 10 ಕುಂಟೆ ಮುಸ್ಕಿನ ಜೋಳ ಬರುತ್ತಾ? ಅರ್ಥ ಆಯ್ತಲ್ಲ? ಸೊ ನಾನು ಮುಸ್ಕಿನ ಜೋಳ ಜೊತೆ ಡೈರಿ ಕಡಿನೂ ಮಿಕ್ಸ್ ಮಾಡ್ಕೊಂಡ್ರೆ ನನಗೆ ಮುಸ್ಕಿನ ಜೋಳ ಹಾಕಿದಾಗ ಕುರಿ ಆಗ್ಬೋದು, ಮೇಕೆ ಆಗ್ಬೋದು, ಚೆನ್ನಾಗಿ ಇಳುವರಿ ಬರ್ತವೆ. ಹಸುಗಳು ಮೈಕಟ್ಟು ಚೆನ್ನಾಗಿರುತ್ತೆ, ಹಾಲು ಚೆನ್ನಾಗಿ ಕೊಡುತ್ತೆ. ಅರ್ಥ ಆಯ್ತಲ್ಲ? ಸೊ ಮುಸ್ಕಿನ ಜೊತೆ ಸೈಲೇಜ್ ಕೂಡ ಮಾಡ್ಬೋದು, ಅದು ಒಳ್ಳೆ ಬಿಸ್ನೆಸ್ ಆಗ್ತಿದೆ. ಈಗ ನಾವೇ ಸೇಲ್ಸ್ ಮಾಡಿ ಇಟ್ಕೋಬಹುದು. ಇದನ್ನ ಮಾಡಿದಾಗ ನನಗೆ ಬೆಳಿಗ್ಗೆ ಸಂಜೆ ಹಸು ಹಾಲು ಕರಿಬೋದಾ?
1 ಎಕರೆ ಇಷ್ಟು ಮೇವು ಹಾಕೊಂಡ್ಬಿಟ್ರೆ 4 ಹಸು ಮೇಂಟೈನ್ ಮಾಡಕ್ಕೆ ಮೋಸ ಇಲ್ಲ ಗುರು. 4 ಹಸು, 10 ಕುರಿ, 10 ಮೇಕೆ, ಇಷ್ಟು ಜೊತೆ ಸ್ವಲ್ಪ ನೆಲ್ಲು ಇಟ್ಕೋಬೇಕು. ಎಲ್ಲ ವಿಡಿಯೋ ಹೇಳ್ತೀನಿ, ಒಣ ಹುಲ್ಲು ಪ್ರಾಣಿಗಳು ತುಂಬ ಮುಖ್ಯ. ಸೊ ನಾವು ಏನೋ ಒಂದು 60-40 ರೇಷಿಯೋದಲ್ಲೋ 70-30 ರೇಷಿಯೋ ಅಂದರೆ 70% ಹಸಿ ಹುಲ್ಲು, 30% ಒಣ ಹುಲ್ಲು. ಬೇಕಾದ್ರೆ ಒಣ ಹುಲ್ಲು ನಾವು ಗದ್ದೆ ಎಲ್ಲರೂ ಕೊಂಡ್ಬೇಕು. ಗದ್ದೆ ಇರೋರು ಡ್ರೈ ಫ್ರೂಟ್ಸ್ ಥರ ನಿಮ್ಮ ಭಾಷೆಯಲ್ಲಿ, ಗದ್ದೆ ಇರೋರು 50-50 ರೇಷಿಯೋ ಮೇಂಟೈನ್ ಮಾಡ್ಬೋದು ಹಸು ಕುರಿಗಳನ್ನ. ಈ ಥರ ಮಾಡಿದಾಗ ಹಸು ಬೆಳಿಗ್ಗೆ ಸಂಜೆ ಹಾಲು ಕೊಡುತ್ತಾ, ಅದು ನಮ್ಗೆ ವಾರಕ್ಕೊಂದ್ಸಲ ಪೇಮೆಂಟ್ ಬರುತ್ತಾ. ಈಗ ನಮ್ಗೆ ವಾರಕ್ಕೆ, ಈಗ ನೀನು ಒಂದು 4 ಹಸು ಇಟ್ಕೊಂಡಿದ್ಯಾ ಅಂತ ಅನ್ಕೋ, 2 ತೆನೆ ಆಗಿತ್ತು, 2 ಕರು ಆಗ್ತು, 2 ಹಸುವಿಂದ ನೀನು ದಿನಕ್ಕೆ 20 ಲೀಟರ್ ಹಾಲು ಹಾಕ್ತೀಯ ಅಂತಂದ್ರೂ ಇವತ್ತಿನ ರೇಟಲ್ಲಿ 700 ರೂಪಾಯಿ ದುಡ್ಡು ಆಯ್ತಾ ದಿನಕ್ಕೆ. 700 ರೂಪಾಯಿ ದುಡ್ಡಲ್ಲಿ ತಿಂಗಳಿಗೆ 21,000 ಆಯ್ತಾ. ಒಂದು 6,000 ಖರ್ಚುಗಳು, ತಿಂಗಳು 15,000 ಉಳಿತಾ, ಒಂದು ಇನ್ಕಮ್ ಆಯಿತು. 10 ಕುರಿ 10 ಮೇಕೆ ಸಾಕ್ತಾಗ ನಾವು ಬ್ರೀಡರ್ ಮಾಡ್ಬೋದು, ಬರೀ ಟಗರು ಮರಿತಂತ ಮಾರ್ಬೋದು. ಕುರಿ ಮತ್ತೆ ನಮ್ಮ ಡಿ ಬಾಸ್ ಹೇಳ್ಬಿಟ್ಟಿದ್ದಾರೆ, ಕುರಿ ಮತ್ತೆ ಮೇಕೆ ಎಲ್ಲ ನಮಗೆ ಓಡಾಡೋ ATMಗಳು ಅಂತ. ಅಂದ್ರೆ ದುಡ್ಡು ಬಂದಾಗ ಅವಶ್ಯಕತೆ ಮಾರ್ಬಿಡ್ಬೋದಲ್ಲ. ಅರ್ಥ ಆಯ್ತಲ್ಲ, ಆ ಇನ್ಕಮ್ ಆಯ್ತಾ ನಮಗೆ. ಇನ್ನೊಂದಕ್ಕೆ ತರಕಾರಿ ಅಂತ ಹೇಳಿದೆ ನಾನು ನಿಮಗೆ. ಈಗ ತರಕಾರಿ ಅಂತ ಬಂದಾಗ ನಮ್ಮ ಭಾಗದ ಏನು ಮಾಡ್ತಾರೆ, ಟೊಮೆಟೊ, ಬೀನ್ಸು, ಎಲೆಕೋಸು, ಹೂಕೋಸು, ಅದಾದಮೇಲೆ ಸೌತೆಕಾಯಿ, ಬದನೆ, ಹೀರೆ, ಆಗ್ಲ, ಈ ಥರದಲ್ಲಿ ತರಕಾರಿ ಬೆಳಿತೀವಿ. ಸೊ ಈ ಥರ ತರಕಾರಿ ಬೆಳೆಯೋದ್ರಿಂದ 20 ಕುಂಟೆ 20 ಕುಂಟೆ ಅರ್ಧ ಇರೋ ತರಕಾರಿ ಹಾಕೋಬೋದಾ, ತರಕಾರಿ ಹಾಕೊಂತೀವಿ. ಅದು ನಮಗೆ ತುಂಬ ಇನ್ವೆಸ್ಟ್ಮೆಂಟ್ ಇರಲ್ಲ. ರೇಟ್ ಸಿಕ್ಕರೆ ಒಂದಷ್ಟು ಮಿನಿಮಲ್ ಅಮೌಂಟ್ ಸಿಗುತ್ತೆ, ರೇಟ್ ಸಿಗ್ಲಿಲ್ವಾ ತುಂಬ ಲಾಸ್ ಆಗಲ್ಲ. 4-5 ಎಕರೆ ಹಾಕಿದ್ರೆ ಲಾಸ್ ಆಗುತ್ತೆ. ನೆಕ್ಸ್ಟ್ ರೇಷ್ಮೆಗೆ ಬಂದೆ ನಾನು. 1 ಎಕರೆ ರೇಷ್ಮೆ ಹಾಕೊಂತು, ಅರ್ಧ ಎಕರೆಗೆ ಬೈಫರ್ಗೇಟ್ ಮಾಡ್ಕೊತು ಅಂತಂದ್ರೆ 50-75 ಮೊಟ್ಟೆ ಮೇಯಿಸ್ಬೋದು ಒಂದು ಬ್ಯಾಚಲ್ಲಿ. 150 ಮೊಟ್ಟೆ. ಎಷ್ಟು ಎಕರೆ ಹಾಕಿರೋದು? ನಂದು 1 ಎಕರೆ ಅಷ್ಟೇ ರೇಷ್ಮೆ. 1 ಎಕರೆ ರೇಷ್ಮೆ ನಾನು ಏನು ಮಾಡ್ತಿದ್ದೀನಿ ಹೇಳು, 2 ಬ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಬೇಸಿಗೆ ಇದ್ದರಿಂದ 50 ಮೊಟ್ಟೆ, ಮಳೆಗಾಲದಲ್ಲೆಲ್ಲ ಚೆನ್ನಾಗಿ ಬೋರಲ್ಲಿ ನೀರಿದ್ದಾಗೆಲ್ಲ ಮಳೆಗಾಲದಲ್ಲೆಲ್ಲ ಒಂದು 70 ಮೊಟ್ಟೆ ತಂದು ತರ್ತೀನಿ, 70-75 ಮೊಟ್ಟೆ ತರ್ತೀನಿ. ಇಷ್ಟು ತತ್ತು ಅಂತ ನನಗೆ ಇವತ್ತಿನ ರೇಟು 700-900 ರೂಪಾಯಿ ಕೆಜಿಗೆ. 50 ಮೊಟ್ಟೆ ಇಟ್ಕೊಳ್ಳೋಣ ನಾವು, 2 ಬ್ಯಾಚ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ನಾನು. 50 ಮೊಟ್ಟೆ ಇಟ್ಕೊಂಡು ನಾನು ಒಂದು ಅಂದರೆ 50 ಮೊಟ್ಟೆನ 50 ಕೆಜಿ ಬೆಳಿತೀನಿ ಅಂತ ಅನ್ಕೋ. ಬೇಡಪ್ಪ, ವರ್ಸ್ಟ್ ಕೇಸ್ 40 ಕೆಜಿ ಬೆಳಿತೀನಿ ಅಂತ ಅನ್ಕೋ. 800 ರೂಪಾಯಿ ರೇಟ್ ಸಿಕ್ತು ಅಂತ ಅನ್ಕೋ. 8×4 32 ತಿಂಗಳಿಗೆ ಇನ್ಕಮ್ ಸಿಗ್ತಾ. 32,000 ರೇಷ್ಮೆಯಿಂದ ಬಂತು. ಅದರಲ್ಲೂ ಒಂದು 7,000 ಕಳ್ಬಿಡಮ್ಮ ಖರ್ಚು, ಉಳು ತಂದು ಗೊಬ್ಬರ ಹಾಕ್ತೋ ಉಳಿಸ್ತು ಅದು ಬಿಟ್ಕೊಂಡು 25,000 ಅಲ್ಲಿ ಬಂತ, 15,000 ಹಾಳು ದುಡ್ಡು ಬಂತ, 40,000 ತಿಂಗಳು ಫಿಕ್ಸ್ ಇನ್ಕಮ್ ಅಂತಲ್ಲ. ಏನಕ್ಕೆ ಲಾಸ್ ಆಗುತ್ತೆ? ಈ 40,000 ಫಿಕ್ಸ್ ಇನ್ಕಮ್ ಬಂತು. ನಾವೇನ್ ಮಾಡ್ಬೇಕು ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ನೀನು ಆವಾಗಲೇ ಹೇಳಿದೆ, ಅಡಿಕೆ ತೆಂಗು ಹಾಕಮೇಲೆ ಸಪೋರ್ಟ್ಸ್ ವೆಯ್ಟ್ ಮಾಡ್ಬೇಕು ಈಳು ಬರಕ್ಕೆ ಅಂತ. ಇದರಿಂದ ನಾನು 40,000ದಲ್ಲಿ ಏನ್ ದುಡ್ಡು ಬರುತ್ತೆ ನನಗೆ. ಹಳ್ಳಿಲಿ ಜೀವನ ಮಾಡ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಲಕ್ಸುರಿ ನೋಡಕ್ಕಾಗಲ್ಲ. ನಾನು ಕಾರ್ ತಗೊಬಿಡ್ತೀನಿ ಅಂದ್ರೆ ಆಗಲ್ಲ, ಒಳ್ಳೆ ಮನೆ ಮಾಡ್ಬಿಡ್ತೀನಿ ಅಂದ್ರೆ ಆಗಲ್ಲ. ಇರೋ ಮನೆಯಲ್ಲಿ ಅಷ್ಟೇ ದುಡ್ಡು ಉಳಿಸ್ತೀನಿ, ತಿಂಗಳಿಗೆ 10,000 ಚೀಟಿ ಕಟ್ತೀನಿ, ಒಂದಷ್ಟು ದುಡ್ಡು ಉಳಿಸ್ಕೊತೀನಿ. ಒಂದು 20,000 ನನಗೆ ಏನು ಅಡಿಕೆ ತೆಂಗು ಆಗ್ಬೋದು, ಬೇರೆ ವ್ಯವಸಾಯಕ್ಕೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಹೋದಾಗ ತಿಂಗಳು 10,000 ಮನೆ ಖರ್ಚು ಸಾಕಲ್ವಾ ಹಳ್ಳಿ ಜೀವನ ಮಾಡೋನಿಗೆ. ಹಾಲು ತುಪ್ಪ ಕೊಂಡಂಗಿಲ್ಲ, ತರಕಾರಿ ಕೊಂಡಂಗಿಲ್ಲ, ಸೌದೆ ಕೊಂಡಂಗಿಲ್ಲ. ಅದಾದ್ಮೇಲೆ ಎಲ್ಲ ತರಕಾರಿ ಅವಶ್ಯಕತೆ ಇಲ್ಲ ಚಂದು. ಅದಾದ್ಮೇಲೆ ನಮ್ದು ಗೋಬರ್ ಗ್ಯಾಸ್ ಯೂನಿಟ್ ತೋರಿಸಿದೀವಿ ನಾವು. ಗೋಬರ್ ಗ್ಯಾಸ್ ಮಾಡ್ಕೊಂತ ಅಂದ್ರೆ ಸಿಲಿಂಡರ್ ಇಲ್ಲ. ನಾನು ವರ್ಷಕ್ಕೆ ಇವತ್ತಿಗೆ ಹೇಳ್ತೀನಿ, ನಾನು 1 ಸಿಲಿಂಡರ್ ಅಷ್ಟೇ ಮನೆ ತಗೊಳ್ಳೋದು ನಾವು. ಮ್ಯಾಕ್ಸಿಮಮ್ 2 ಸಿಲಿಂಡರ್, ನಾಟ್ ಮೋರ್ ದೆನ್ ದಟ್. ಅದೇನಾದ್ರು ಫಂಕ್ಷನ್ ನೆಂಟರು ಜಾಸ್ತಿ ಆದ್ರೆ ಮಾತ್ರ ಆ ತರ ಇನ್ನೊಂದು ತಗೋತೀವಿ ಹೊರತು. ಬಟ್ ನಮಗೆ 1 ಸಿಲಿಂಡರ್ ಫಿಟ್ ಮಾಡಿದ್ರೆ 6 to 8 months ಬರುತ್ತೆ ನನಗೆ. ಬಿಕಾಸ್ ಗೋಬರ್ ಗ್ಯಾಸ್ ಇದೆ ನನಗೆ, ಗೋಬರ್ ಗ್ಯಾಸ್ ಯೂಸ್ ಮಾಡ್ತೀನಿ. ಸೊ ಈ ತರ ಮಾಡ್ಕೊಂಡು ಎಲ್ಲರೂ ಲಾಸ್ ಆಗುತ್ತೆ. ನಾನು ಹೇಳೋದೇನಂತಂದ್ರೆ ಸೋಷಿಯಲ್ ಮೀಡಿಯಾದಿಂದ ಲಾಸ್ ಆಗ್ತಿಲ್ಲ ನೋಡಿ. ರೀಸೆಂಟ್ ನಾನು ಒಬ್ರು ಮೇಡಮ್ ಹೇಳಿದ್ರು, ಸೋಷಿಯಲ್ ಮೀಡಿಯಾ ಅಂದ್ರೆ ಒಂದು ಚಾಕು ಇದ್ದಂಗೆ, ಒಬ್ಬನ್ನ ಚುಚ್ಚಲಬಹುದು, ರುಚಿಯಾದ ಹಣ್ಣು ಕುಯ್ಕೊಂಡು ತಿನ್ಬೋದು ಅಂತ. ಆ ತರ ತಗೊಳ್ಳೋ ತರ ತಗೊಳ್ಳಿ. ಯಾರೋ ಒಬ್ಬ ಹೇಳ್ತಾನೆ ನಿಜವಾದ ಬೇಜಾರಾಗುತ್ತೆ, ಯಾವನೊಬ್ಬ ಆಸೆ ಹುಟ್ಟಿಸ್ತಾನೆ, ಅವ್ನಿಗೇನೋ ಒಂದು ಪರ್ಸನಲ್ ಬೆನಿಫಿಟ್ ಇರುತ್ತೆ, ಆಸೆ ಹುಟ್ಟಿಸ್ತಾನೆ, ಅವ್ನು ಹೇಳ್ದ ಅಂದ್ಬಿಟ್ಟು ನೀವು ತಗೊಳ್ಳೋ ಲಕ್ಷ ಇನ್ವೆಸ್ಟ್ ಮಾಡಿ ಲಾಸ್ ಆಯ್ತು ಅಂತಂದ್ರೆ ಈ ತರ ಲಾಜಿಕಲಿ ಯೋಚನೆ ಮಾಡಿ ಮಾತಾಡಿ ದಯವಿಟ್ಟು. ನೀವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆಲ್ಲ ಕರೆಕ್ಟ್ ಆಗಿತ್ತು. ಆದ್ರೆ ನನ್ನ ಪ್ರಕಾರ ಒಂದೇ ಒಂದ್ ಬಿಟ್ಬಿಟ್ರೆ, ಏನು ಇಷ್ಟೆಲ್ಲ 40,000 45,000 ಫಿಕ್ಸ್ಡ್ ಇನ್ಕಮ್ ಬರಕ್ಕೆ ಅವರು ಕೆಲಸ ಮಾಡ್ಬೇಕು. ಹೌದು, ಕೆಲಸ ಸುಮ್ನೆ ಮಾಡ್ಬೇಕು. ಇನ್ವೆಸ್ಟ್ ಮಾಡ್ಬಿಟ್ರೆ ದುಡ್ಡು ಬರಲ್ಲ. ಹೌದು. ಅಂಡ್ ಅವ್ರು ಹೇಳಿದ್ರಲ್ಲ ನನಗೆ DM ಮಾಡಿದ್ರಲ್ಲಿ, ಲಾಸ್ ಮಾಡ್ಕೋತಾ ಇದ್ರೆ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಅಂತ, ಅದಕ್ಕೆ ಉತ್ತರ ಕೊಡ್ತಾ ಇದ್ರೆ ಅವ್ರು ಪರ್ಸನಲಿ ಕೆಲಸ ಮಾಡ್ಬೇಕು. ಹೌದು, ಕೆಲಸ ಮಾಡಿದ್ರೆ ಏನು ಆಗಲ್ಲ. ಆಮೇಲೆ ಲೇಬರ್ ಇಟ್ಕೊಂಡು ಇಷ್ಟ ತೆಗಿತೀವಿ ಅಂದ್ರೆ ಇನ್ನೂ ಇನ್ಕಮ್ ಕಮ್ಮಿ ಆಗುತ್ತೆ. ಅವ್ರಿಗೆ ನಾವು ಪೇಮೆಂಟ್ ಕೊಡ್ಲೇಬೇಕು. ಅದಕ್ಕೋಸ್ಕರ ಇದನ್ನ ಮಾಡಿದಾಗ ಖಂಡಿತ ಅನುಕೂಲ ಆಗುತ್ತೆ. ನಾನು ಹೇಳೋದಿಷ್ಟೇ, ಫ್ಯೂಚರ್ ಇಸ್ ಡಿಪೆಂಡಿಂಗ್ ಆನ್ ಅಗ್ರಿಕಲ್ಚರ್ ಓನ್ಲಿ. ಬಿಕಾಸ್ ಯಾವುದೇ ಒಂದು ತಗೊಂಡಾಗ, ಒಂದು ಸಿಟಿ ಅಂತ ತಗೊಂಡಾಗ 10 to 15 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ತುಂಬಾ ಸಿಟಿಗಳು ಡೆವಲಪ್ ಆಗ್ತಾ ಇದೆ, ಲೇಔಟ್ಗಳಾಗ್ತಾ ಇದೆ, ರಿಯಲ್ ಎಸ್ಟೇಟ್ ಬೂಮ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಭೂಮಿ ಮಾರ್ಕೊಂಡ್ಬಿಟ್ಟವ್ರೆ. ಇರೋಷ್ಟು ಭೂಮಿಲಿ ಅಗ್ರಿಕಲ್ಚರ್ ಮಾಡಿಲ್ಲ ಅಂತಂದ್ರೆ ನಾಳೆ ದಿನ ಸಿಂಪಲ್ ಲಾಜಿಕ್ ಅಪ್ಪ. ಇವತ್ತು ನಾನು ರೇಷ್ಮೆ ಬೆಳೀತಾ ಇದ್ದೀನಿ ಗುರು, ಇನ್ನೊಬ್ಬರ ತರಕಾರಿ ಬೆಳೀತಾರೆ, ಅವ್ರು ತರಕಾರಿ ಬೆಳೆದು ನಿಲ್ಲಿಸ್ತಂದ್ರೆ ತರಕಾರಿ ರೇಟ್ ಜಾಸ್ತಿ ಆಗ್ಬಿಡುತ್ತೆ. ನಾನು ರೇಷ್ಮೆ ಬೆಳೆದು ನಿಲ್ಲಿಸ್ತೇನೆ ಅಂತ ಅನ್ಕೋ, ಯಾವುದೋ ಬೇರೆ ಆಮಿಷಕ್ಕೆ ನಾನು ಬಲಿಯಾಗ್ಬಿಟ್ಟು ರೇಷ್ಮೆ ರೇಟ್ ದುಬಾರಿ ಆಗ್ಬಿಡುತ್ತೆ. ಸೊ ಪ್ರತಿಯೊಂದು ಕೂಡ, ಪ್ರತಿಯೊಂದು ಸಾಮಾನ್ಯ ಜನರಿಗೂ ಕೂಡ ಒಂದು ಕಡಿಮೆ ಬೆಲೆ ಸಿಗಬೇಕು ಅಂತಂದ್ರೆ ಪ್ರತಿಯೊಬ್ಬರು ವ್ಯವಸಾಯ ಮಾಡಬೇಕು, ಮಾಡೋಣ. ಸೊ ಈ ವಿಡಿಯೋಲಿ ಏನು ಮಾಡ್ತಾ ಇದೀವಿ,
ಸೊ ಅವ್ರು ಏನು ನಾನೇನು ಅವ್ರು ಮಾಡ್ತಾರೆ ಡಿ ಎಮ್ ಮಾಡಿ ತಪ್ಪು ಅಂತ ಹೇಳ್ತಿಲ್ಲಪ್ಪ ನಾನು. ಅವ್ರಿಗೆ ನಾನು ಇಷ್ಟೆಲ್ಲ ಇನ್ಸ್ಟಾಗ್ರಾಮಲ್ಲಿ ಉತ್ತರ ಕೊಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಇದರಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಸರ್. ಇಷ್ಟೇ, ನೀವು ಡಿ ಎಮ್ ಮಾಡಿ ತಪ್ಪು ಅಂತ ಹೇಳ್ತಿಲ್ಲ, ನೀವು ಕೇಳಿದ ಕ್ವಶನ್ ನನ್ನ ಕಡೆಯಿಂದ ಇದು ಉತ್ತರ. ಸೊ ನಿಮಗೆ ಫರ್ದರ್ ಡೌಟ್ಸ್ ಇತ್ತು ಅಂತಂದರೆ ಇದೇ ವಿಡಿಯೋ ಬಂದು ಕಮೆಂಟ್ ಮಾಡಿ, ಇಲ್ಲ ಡಿ ಎಮ್ ನಾನು ರಿಪ್ಲೈ ಮಾಡಿದ್ದೀನಿ, ನೀವು ಡಿ ಎಮ್ ನೋಡಿಲ್ಲ. ಸೊ ನೋಡಿ ಟೈಮ್ ಆದರೆ ಅದಕ್ಕಿನ್ನ ಡೌಟ್ಸ್ ಇದ್ರೆ ಖಂಡಿತ ಹೇಳಿ ಸರ್, ಖಂಡಿತ ಮಾತಾಡೋಣ. ಸೊ ನಾನು ಹೇಳಿದ ಉದ್ದೇಶ ಇಷ್ಟೇ. ನಾನು ನಿಮ್ಗೇನಾದ್ರು ಹೇಳ್ತು ಅಂತಂದಾಗ ನನ್ನಲ್ಲಿರೋ ಥಾಟ್ಸ್ ಆಗ್ಬೋದು, ನಿಮ್ಮಲ್ಲಿರೋ ಥಾಟ್ಸ್ ಆಗ್ಬೋದು, ನಮ್ಮ ಇಬ್ಬರ ಮಧ್ಯೆ ಉಳಿಯೋದು ಬೇಡ, 4 ಜನಕ್ಕೆ ಗೊತ್ತಾಗಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಒಂದು ಟೈಮ್ ಮಾಡಿಕೊಂಡು ನಮ್ಗೊಂದು ಡಿ ಎಮ್ ಮಾಡಿ ಇದ್ರ ಬಗ್ಗೆ ಏನೋ ಒಂದು ಮಾತಾಡಬೇಕು ನೀವು ಹೇಳಿಲ್ಲ, ಬಟ್ ನನಗೆ ಮಾತಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ನಿಮ್ಗೆ ಗೊತ್ತಿರೋರ್ಗೂ ಶೇರ್ ಮಾಡಿ, ಬೇರೆ ಆಡಿಯನ್ಸು ಬರಲಿ, ನಮಗೆ ಸಪೋರ್ಟ್ ಮಾಡಲಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.